ದಿಗ್ವಿಜಯ. ನನ್ನ ತಂದೆ ಸಾವಿಗೆ ಯಾರು ಕಾರಣರಾಗಿದ್ದಾರೋ ಅವರ ಸಾವನ್ನ ನಾನು ಕಾಣ್ತೇನೆ, ನೀನು ಕಾಣಬೇಕು. ಅದಕ್ಕೂ ಮೊದಲು ಸಂಸ್ಕಾರವಾಗಿ ತಂದೆ ಊಟದ ವ್ಯವಸ್ಥೆ ಆ ಕಡೆ ಉಂಟು. ಹೆಣ್ಣು ನೋಡಲು ಹೋಗುವೆ, ಹೊಸವಸನವನ್ನು ಧರಿಸುತ್ತ ಬೀಗುವೆ, ಗಂಗನಂತೆ ಬಿಡುವೆ, ನಾನು ಈಗ ಮಾನ್ಯನಾಗುತ್ತ ಬೆಳೆಯುವೆ. ಓಯ್, ವಿಷಯ ಒಂದು ಗೊತ್ತುಂಟಾ? ಏನು ವಿಷಯ? ನಾವು ದೇಶಕ್ಕೆ ಏನು ಕೊಟ್ಟಿದ್ದೇವೆ ಅನ್ನೋದು ಮುಖ್ಯ ಅಲ್ಲ, ನಾವೇನ್ ಮಾಡಿದ್ದೇವೆ ಅನ್ನೋದು ಮುಖ್ಯವೇ ಆಗ್ತದೆ. ಅದಕ್ಕಾಗಿ ನಾವು ಈಗ ಬದಲಾವಣೆ. ಏನ್ ಬದಲಾವಣೆ? ಈಗ ನಾವು ದೇಶಕ್ಕೆ ಒಂದು ಸಣ್ಣದೊಂದು ಕಿಟ್ಟಿ ಕೊಡುವಂತ ಉಂಟು. ಮರಿ ಕಿಟ್ಟಿಯನ್ನು? ಮರಿ ಕಿಟ್ಟಿ. ಏನೋ ಒಂದು ಅನಾಹುತ ಆಗ್ಲಿಕ್ಕೆ ಉಂಟು ಎಂತ ದೇಶಕ್ಕ ಎಂತ ನಾನು ಬೇಡದದ್ ಮಾಡುದ ಅದಲ್ಲ. ಅಂದ್ರೆ ನಾನೀಗ ಮದುವೆ ಆಗುವಂತ ನಿಶ್ಚಯ ಮಾಡಿದ್ದೇನೆ. ಒಳ್ಳೆ ಕೆಲಸ, ಆಗ್ಲೇಬೇಕು. ಹೌದು, ಆದ್ರೆ ಆಗ್ಬೇಕಂತಾದ್ರೆ ಏನ್ ಮಾಡುವ? ನನಗೆ ಯಾರಿದ್ದಾರೆ? ಯಾರು ಇಲ್ಲ. ಆದ್ರೆ ಈಗ ನಾನ್ ತಿಳ್ಕೊಂಡದೇ ಗೊತ್ತಾ? ನನಗ ಅಣ್ಣನಾಗಿ ನಮ್ಮ ಇದ್ದಾರಲ್ಲ, ದಾನಪ್ಪ, ದರ್ಜಿ ದಾನಪ್ಪಣ್ಣ, ಅವರೇ ನನ್ನ ಅಣ್ಣ. ಅತ್ತಿಗೆ ಆಗಿ ಅಲ್ಲೇ ಇದ್ದಾಳಲ್ಲ ಮತ್ತೊಬ್ಳು, ಅವಳೇ ನನ್ನ ಅತ್ತಿಗೆ. ಆದ್ರೆ ಏನ್ ಮಾಡುವ? ಈಗ ಮದುವೆ ಆಗ್ಬೇಕಂತಾದ್ರೆ ಒಂದು ಅಂಗಿ ಆದ್ರೂ ಬೇಕಲ್ಲ, ಒಳ್ಳೇದು ಒಳ್ಳೆ ವ್ಯವಸ್ಥೆ ಬೇಕಪ್ಪ. ಹೊಸ ಅಂಗಿ ಬೇಕು, ಇಲ್ಲಾಂದ್ರೆ ಮದುಮಗ ಅಂತ ಗೊತ್ತಾಗ್ಬೇಕಲ್ಲ. ಅದಕ್ಕಾಗಿ ಒಂದು ಹೊಲಿಲಿಕ್ಕೆ ಒಂದು ಕೊಟ್ಟಿದ್ದೇನೆ, ನೋಡುವ ಏನು. ನಮಸ್ಕಾರ. ಮದುವೆ ಆಯ್ತಾ? ಹೇಗೆ? ಆಯ್ತಲ್ಲ ಮತ್ತೆ ಅಷ್ಟ ಆಯ್ತಲ್ಲ. ನೋಡಿ, ಅವಳು ಆ ಜಾತಿ, ನಾನು ಈ ಜಾತಿ, ಮಗು ನಿಮ್ ಜಾತಿ. ಏನ್ ಹೇಳ್ತೀಯ? ಅವಳು ಆ ಜಾತಿ, ನಾನು ಈ ಜಾತಿ, ಮಗು ನಿಮ್ ಜಾತಿ. ಇದೆಂತ ಮರೆ? ಸರಿ ಹೇಳಿ. ಗೊತ್ತಾಗ್ಲಿಲ್ವಾ? ಗಂಡು ನಿಮ್ ಜಾತಿ ಅಂತ ಹೇಳ್ಬೋದಿತ್ತಲ್ಲ. ನಿಮ್ ಜಾತಿ ಆಗ್ಲಿ. ಒಳ್ಳೆ ರೀತಿಯಲ್ಲಿ ಸಂಸಾರ ಮಾಡ್ತಾ ಇದ್ದೇನೆ. ಯಾವ ರಗಳೆ ಇಲ್ಲ, ಯಾವ ರಗಡೆ ಇಲ್ಲ. ಮತ್ತೆ ಬಂದ ಇನ್ನು ಬರುದಿಲ್ಲ ನನಬಣ. ಅದಲ್ಲ, ಮದುವೆ ಆಯ್ತಂತೆ. ಮದುವೆ ಎಂತ ಮೇಲ ಆಯ್ತು ಕಾಣೋದಿಲ್ಲ. ಮದುವೆ ಆಯ್ತು, ಮದುವೆ ಆಯ್ತಾ? ಹೌದಾ? ಒಂದು ಮಗನಿಗೆ ಅಪ್ಪ ಕರ್ಕೊಂಡು ಹುಟ್ಟಲ್ಲ. ಹೌದಾ? ಹೆಣ್ಣ ಗಂಡ? ಗಂಡ ಗಂಡ. ಹೆಸರಂತ ಇಟ್ರಿ? ಹೆಸರು ಇನ್ನು ಇಡ್ಲಿಲ್ಲ. ಹೌದು, ಹೆಸರು ಇಡೋದು ಬೇಡ. ಹೆಸರು ಇಡೋದು ಬೇಡ. ಹೆಸರು ಬೇಡವೇನೋ? ಬೇಡ ಬೇಡ, ಈಗ ಹೆಸರು ಇಡೋದು ಬೇಡ. ಮತ್ತೆ ಎಂತ ಮಾಡುದಂಗ? ನಾನೀಗ ಮದುವೆ ಆಗ್ಬೇಕಂತ ಇದ್ದೇನೆ. ಆಗ ನಾ ಬೇಡ ಅನ್ನ. ಅಲ್ಲಲ್ಲ, ಮದುವೆ ಆಗ್ಬೇಕಂತ ಇದ್ದವ. ಈಗ ನನಗೂ ಒಂದು ಮಗು ಹುಟ್ಟಿದ್ಮೇಲೆ ಇಬ್ರಿಗೂ ಒಟ್ಟಿಗೆ ಇಡು. ಅಷ್ಟೊತ್ತಿಗೆ ಅವನಿಗೆ ಒಂದು 50 ಆಗಿರ್ತದೆ. ಅಷ್ಟೊತ್ತಿಗೆ ಅವನಿಗೆ ಹೆಸರು ಇಡುವುದೇನ? ಅದಲ್ಲ, ಮದುವೆ ಆಗ್ಬೇಕಂತ ಇದ್ದವ. ನೀನು ಹೀಗಾಗುದಾ? ಮತ್ತೆ ಈಗ ಅಣ್ಣ ಅತ್ತಿಗೆ ಬೇಕಾಗ್ತದೆ. ಯಾವುದು ಬಿಟ್ರು ಅಣ್ಣ ಅತ್ತಿಗೆ ಎಲ್ಲಾದ್ರೂ ಉಂಟ? ಅದಕ್ಕಾಗಿ ನೀವೇ ಅಣ್ಣ, ಇವರೇ ಅತ್ತಿಗೆ. ಹೌದಲ್ಲ? ಅವ ಎಂತ ನೀವೆಂತ ಚಿಪ್ಪಕ್ಕನ? ಅವ ಚಿಪ್ಳಕಾಯ. ಚಿಕ್ಕಪ್ಪ ಚಿಪ್ಳಕಾಯ. ಅವನ್ ಕಂಡ್ರೆ ಮಗನ ಕಂಡಿದ್ರೆ ಚಿಕ್ಕಪ್ಪಯ್ಯ ನಿಂಗವ. ಅವ ಮದುವೆ ದಿನ ಹೊಲಿತಾನೆ ಇರ್ತಾನೆ. ಅವ ಯಾವಾಗ್ಲೂ ಹಾಗೆ ಕಣ್ಣು ಒಂದು ದೂರ ಇಟ್ಕೊಂಡು ಸೇವ್ ಬಂದಾರೆ. ಮದುಮಗಳಿಗೆ ಹೊಲಿದ್ರು ಕಷ್ಟ. ಇದು ಹೆಣ್ಣು ನೋಡ್ದ್ಯಾ? ಹೆಣ್ಣೆಲ್ಲ ನೋಡುದಲ್ಲ, ಹೆಣ್ಣೆಲ್ಲ ಸಿದ್ಧತೆ ಮಾಡ್ತೇನೆ. ಎಂತ ಮದುವೆ ಆಗುದಾ? ಒಳ್ಳೆ ರೀತಿ ಆಗು, ಮದುವೆ ಊಟಕ್ಕೆ ಬರ್ತೀವಿ. ಅಲ್ಲ ಅತ್ತಿಗೆ, ಈಗ ಮದುವೆ ಆಗ್ಬೇಕಂತಾದ್ರೆ ಒಂದು ಹೊಸ ಅಂಗಿ ಅಂತ ಬೇಕಾಗ್ತದೆ. ಬೇಕು. ಅವತ್ತೇ ನಾನು ನಿನ್ನ ಅಂಗಿ ಹೊಲಸ್ಕೊಡು ಅಂತ ಹೇಳಿ ಬಟ್ಟೆ ಕೊಟ್ಟಿದ್ನಲ್ಲ, ಎಂತ ಮಾಡಿದ್ದೇನೆ? ತಗಬ. ಬಟ್ಟೆ ಕತ್ತರಿಸಿ ಇಟ್ಟಿದ್ದೆ, ಮಗು ಹುಟ್ಟುತ್ತಾ ಇಲ್ಲ. ಅಲ್ಲಿ ನೆನ್ಪೆ ಅಲ್ಲಿ ಉಂಟು, ಅದೇನೋ ಹೊರ್ಲಿಡ್ತಿದ್ ಏನು ಅಲ್ಲಿ ಎಲ್ಲ ಮಾರ್ರೆ,
ಮಕ್ಕಳಿಗೂ ಬಟ್ಟಿಗೂ ಏನ್ ಸಂಬಂಧ ಮಾರ ಮಗು ಹುಟ್ಟಲ್ಲ ಸಂತೋಷ ಸಂತೋಷ. ನೀ ಅಂಗಿ ಇಲ್ಲ ಅಂತ ಯೋಚನೆ ಮಾಡುದಲ್ಲ ನಿಂಗೆ ಮಗುನೇ ಊಟದ ಬೇಡ ಆಗಿತ್ತು ನಿಂಗೆ ಅಂಗಿ ಹೊಲಿಲ್ಲ ಅಂತ ನೀ ತಲೆ ಬಿಸಿ ಮಾಡ್ಕೊಬೇಡ ನಂಗೆ ಅದೆಲ್ಲ ಹಂಗೆ ನಿಂಗೆ ಅಂಗಿ ಅಲ್ಲ ಮತ್ತೆ ಮರ್ಯಾದೆ ಉಳಿಬೇಕಲ್ಲ ತೊಂದ್ರೆ ಮಾಡ್ಕೊಳ್ಬಿಡು, ನಮ್ಮವರಿದ್ದಾರೆ ಎಂತದ ಸಿದ್ಧ ಮಾಡ್ತಾರೆ. ನೋಡಿ ಒಳ್ಳೆ ಈ ದೇವ್ರ ವಾಸನೆ ಏನದು? ಬಣ್ಣ ಒಳ್ಳೇದಿತ್ತ ತೊಳಿದೆ ಎಷ್ಟು ದಿನ ಆಯ್ತೇನು? ಯಾರ್ದಿದೆ ನಮ್ಮ ಅಪ್ಪಯ್ಯನೊಂಗಿ ಅಪ್ಪಯ್ಯ ಸತ್ತೋದ್ರ ಮುಡ್ಚಿ ಹಂಗೆ ತೆಗೆದು ಪೇಟಿಗೆ ಒಳಗಿಟ್ಟಿದ್ದೆ ಅಪ್ಪ ಇನ್ ಹೆಣದ ಮೇಲೆ ಹಾಕ್ಬೇಕಿತ್ತು ಏ ಸುಟ್ಟೋಗುದು. ಯಾಕೆ ಹಾಕ್ಲಿಲ್ಲ ಈ ಹೆಣಕ್ ಹಾಕ್ಬೇಕಲ್ಲ ಯಾಕೆ ಕೇಳು ಈಗ ಅಪ್ಪಯ್ಯದು ಒಳಗೆ ಕುಟ್ಟಿ ಹಿಡಿತಾ ಇಲ್ಲ ಅಪ್ಪ ಒಳ ಕೊಟ್ಟಿ ಹೊಡೆದ ಅಲ್ಲ, ಅಂಗಿ ಒಳಗೆ ಹಂಗಾಗಿ ಹೇಗೆ? ಹೊಡಿಬೇಡಿ ಸತ್ಯ ಹೇಳಿ ಎಂತ ಅಪ್ಪಯ್ಯನೇ ಹೋಗಿ ಅಲ್ಲಿ ಮಲ್ಗದ್ದ ಅಥವಾ ಅದೇ ಬಂದು ಅಪ್ಪಯ್ಯನ ಹತ್ರ ಮಲ್ಗದ್ದ ಯಾವ್ದು ನಾಯಿ ಒಟ್ಟಿಗೆ ಮಲ್ಗೋರ ನನ್ನ ಅಪ್ಪಯ್ಯ ಮತ್ತೆ ಅಂತ ಈ ನಮ್ಗೆ ಬೂದಿ ಹಾರುತ್ತಲ್ಲ ಇದೆ ಮುಡ್ಚಿ ಇಟ್ಟಿದ್ನಲ್ಲ ಹೌದು ಕುಟ್ಟಿ ಹೊಡೆದು ಅದ್ರ ಒಳ್ಳೆ ಜರಿ 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 ಅಂಗಿ ಒಳ್ಳೇದುಂಟು, ಹಾಕು ಹಾಕು ಒಳ್ಳೇದುಂಟು. ಅವ ಗುಬ್ಬಿ ಹೊಲ್ಲದೆ ಆಯ್ತು ಬಿಟ್ರಿ ಮತ್ತೆ ಅಂತ ಇಲ್ಲ ಅದಕ್ಕೆ ಇಟ್ಕೊಳ್ಳಿ ಚೂರ ಒಳ್ಳೇದುಂಟು ಅದು. ಬೇಗ ಚಂದ ಕಾಣ್ಬೇಕು ಹಾ ಹೋಯ್ ಒಟ್ರಸ್ ಎಲ್ಲ ಮದಿ ಅದು ವರ್ಷಕ್ಕೆ ಒಂದೇ ಸುತ್ತಿ ಆಗುದು ಒಳ್ಳೇದುಂಟು ಮಾವಯ್ಯನಂಗಿ. ನೀ ಜೀವನದಲ್ಲಿ ಒಂದೇ ಮದುವೆ ಆಗೋದು ವರ್ಷಕ್ಕೊಂದೆ ಅಂತ ಒಳ್ಳೆ ಅದೇ ಒಳ್ಳೇದಾಗ್ತದೆ ನೋಡಿ ಅವನಿಗೆ. ಸ್ವಲ್ಪ ಇದು ಮಾಡಿ ಮಾರ್ರೆ ತಡಿ ತಡಿ ಗುಂಡಿ ಹಾಕು ಗುಡ್ಡೆ ನನ್ನ ಪಣ ಸ್ವಲ್ಪ ಉದ್ದ ಆಗಿಲ್ಲ ಇದೆ ಮುದ್ದಾದ್ರೆ ನಾನು ಇದ್ನಲ್ಲ ಇಲ್ಲಿ ಹೌದು, ನೀ ಅಂತ ತಲೆ ಬಿಸಿ ಮಾಡಿ ಗುಡ್ಡೆ ಗುಡ್ಡೆ ಒಳ್ಳೇದುಂಟು ನೋಡಿ. ಗುಬ್ಬಿ ಹಾಕೋದು ಸಾಯ್ಲಿ ಇದೆಯಂತ ಇದೆ ಕೊಯ್ಯ ಕಾಣುದಿಲ್ಲ ಮರಿ ಅಂತ ಹೌದಾ ಅಪ್ಪ ಎಷ್ಟು ಉದ್ದ ಇದ್ದಂಗ್ರೆ ಇಲ್ಲಿ ಕೊಟ್ಟಿಕೊಳ್ಳಿ ಇಲ್ಲ ಗುಬ್ಬೆ ಅದು ಬಿಡು ಅದು ಬಿಡು ಈ ಅಂಗಿ ಒಂಚೂರು ಅಲ್ಲ ಅಂಗಿ ಒಂಚೂರ ಅವ ದಮಣ ನನಗೆ ಹಂಗೆ ಹಿಡ್ಕ ಹಂಗೆ ಹಿಡ್ಕ ಅಣ್ಣ ದಮಣ ಬದಿಗಿಟ್ಟು ಅದ್ರ ತಿರ್ಗ ಇದು ಮಾಡಿ ಹೋಯ್ ತಿರ್ಗೋಯ್ ತಡ್ರಿ ಹೋಯ್ ಸರಿ ಮಾಡಿ ಸರಿ ಮಾಡ್ಕ ಜರಿ ಮುಡ್ಚ ಮೇಲೆ 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 ಹಾ. ಮೇಲೆ ಒಳ್ಳೇದುಂಟು. ಯಾರನ್ನ ಸರಿ ಸರಿ ಹಾ ಒಳ್ಳೇದು ಎಂತ ಇದು ಕೊಟ್ಟಿಗೆ ಹೊರಿ ಇಲ್ಲ ಎಂತ ಕೊಟ್ಟಿದ್ದೀರಿ ಹುಲಿ ಆಗುತ್ತೆ ಇವನದು. ಓಯ್, ಬೇಡ ಓಯ್. ನೀವು ನಿಧಾನ ಕೊಟ್ಟಿ ಮಾರ್ರೆ ಜೀವ ಹೊತ್ತಿಲ್ಲ ಮೊದ್ಲು ಹಂಗೆ ಮುನ್ಕ ಮುನ್ಕ ಸರಿ ಮಾಡ್ಕೊಂಡು ಎಂತ ಬರ್ತ ಓಯ್, ಸಣ್ಣಪ್ಪಣ್ಣ, ನಾ ಮುದ್ದಿ ಆಗವ ನೀವು ಎಲ್ಲೆಲ್ಲ ಮೆಟ್ಬೇಡಿ ನಾ ಸಾಯ್ತೀನಿ ಇಲ್ಲಿ ಮರೆ ಒಳ್ಳೇದಾಗ್ತದೆ. ಎಂತ ಒಳ್ಳೇದಾಗ್ತದೆ ನಿಮ್ಮತಿ ಆಯ್ತಲ್ಲ ನಾನು ಹಿಂದೆ ಕೊಡ್ತ ಕಟ್ಟಿ ಕಟ್ಟಿ ಸರಿಯಾಗಿ ಹೋಗ ಅಪ್ಪನೊಟ್ಟಿಗೆ ಇದ್ದದ್ದು ಈಗ ಸರಿತಲ್ಲ ಹಂಗೆ ತೊಪ್ಪಿನ ಅದು ಇದೆ ಅಲ್ಲೇ ಈಗ ಬಾಸಿಂಗ 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 ನೋಡಿ ನನಪಣ ಇದೊಂಚೂರು ಹೇಳಿತ್ರ ಎಂತ ಬೋಡ್ರು ತಡಿ ಏ ಬಾಸಿಂಗ ಅದು ನಾನಂತ ಪೂಜೆ ಮನೆ ಗೊಬ್ಬರವ್ರಿಗೆ ಹೋಗ್ತಾ ಇದ್ನ ಇಲ್ಲಿ ಒಳ್ಳೇದಾಗ್ತದೆ ಮುಖಕ್ಕೆ ನೋಡು. ಹುಡುಗನಾರ ಬೇಗ ಬೇಗ ಬಾರೋ. ಮಳೆಗಾಲ ಶುರುವಾಗ್ಲೇ ಇಲ್ಲೇ ಹಾಕ್ತೀರ ಮತ್ತೊಂದಿತ್ತು ಮತ್ತೊಂದು ಅದು ಅಂತ ಚಂದ ಕಾಣತ್ತಲ್ಲ ಒಳ್ಳೇದಾಗ್ತದೆ ಒಳ್ಳೇದು. ಒಳ್ಳೇದಾದ್ರೆ ಅಡ್ಡಿಲ್ಲ ಮತ್ತೆ ಎಂತ ಇದೆ ಹಿರಿಯ ಇದು ಮತ್ತೆ ಹಾಕಿ ಚಲ್ 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 ಒಳ್ಳೇದಾಗ್ತದೆ. ಇನ್ನೂ ಉಂಟು. ನನ್ ಶ್ರದ್ಧಾಂಜಲಿ ಇತ್ತೆ ಇಲ್ಲಿ ನೋಡಿ ಹಾಗೆ ಪರಿಮಳದ ಎಣ್ಣೆ ಬೇಕಲ್ಲ. ಪರಿಮಳದ ಎಣ್ಣೆ ಬೇಡ ನೀವಿಬ್ರು ಹತ್ರ ಇದ್ರಲ್ಲ ಪರಿಮಳ ಬತ್ತು ಬೇಡ ಈಗಲೇ ಪ್ರಸಾದ ಆಯ್ತಲ್ಲ ಸರಿ ಮಾಡಿ ಈಗ ನೂಳೊಬ್ಳು ಮಾಡ್ತೀನಿ ಹಾ, ಸರಿ ಆಯ್ತು. ಎಲ್ಲಾದ್ರೂ ನಿಲ್ಸಿ ಮರ್ರಿ ಬೇರೆ ಕಡೆ ಜಾಗ ಇದ್ರೆ ಹೆಟ್ಟಿ ಹತ್ರ ಅಯ್ಯಪ್ಪ ಎಂತ ಮಾಡ್ತಾ ಇದ್ರಿ ಒಳ್ಳೇದಾಗ್ತದೆ. ಅಡಿಯ ಹೂ ಕುತ್ಕೊಳ್ಳೋದಿಲ್ಲ ಸರಿ, ಪರಿಮಳ ಎಣ್ಣೆ ಹಾಕ್ತೇನೆ. ಎಲ್ಲಿ ತೆಗ್ದ್ರಿ ಅಲ್ಲಿ ನೋಡಿಬೇಡಿ ಸಾಕು ಸುಮ್ಮನೆ ನಾವು ಮೊದ್ಲು ಕೆಟ್ಟ ವಾಸನೆ ಬರ್ತಾ ಇದ್ದೆ ಮತ್ತೆ ಉಳಿದು ಎಣ್ಣೆ ಒಂದು ಬೇರೆ ಮಗನೇ ಹಾಯ್ಗುಳಿ ನಿನ್ನ ಭಕ್ತಿ ಬ್ರಹ್ಮಲಿಂಗ ನೋಡಿದಾಗ ಆಗ್ತದೆ. ಯಾರ ಇದು ಬ್ರಹ್ಮಲಿಂಗ ಅಂದ್ರೆ ಮತ್ತೆ ಬೆರ್ಸ್ಕೊ ಬರ್ತಾರೆ ನನ್ನ ನಿನ್ನೆ ಅಂಡಿ
ಮಂಡಿ ಬಗ್ಸಿ ಸಾಯ್ಬಿಡಲಿ. ಮರೆ ಮಂಡಿ ಎಷ್ಟು ಅಂತ ಹಿಂಗ ಈಗ ಇಲ್ಲೇನು? ವಾದ್ಯದವ್ರು ಬೇಕಲ್ಲ. ಅಯ್ಯೋ ಕರೀಲಿಕ್ಕೆ ಸಮಯ ಆಗುದಿಲ್ವಾ? ಬೇಡ. ಪೇ 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 ಎಂತದ್ದು? ಓಯ್ ಹಾಗೆಲ್ಲ ಸರಿ ಬಾರಿಸಿ. ಹಾ, ನೀ ಬಾರ್ಸಿ. ಅದಲ್ಲ. ಪ್ಯಾ ಪ್ಯಾ ಗುಟು ಗುಟುಕ ಎಂತ ನೀರ್ ಕುಡಿತಿದ್ರ ನೀವು? ನಾನೇ ಹಿಡ್ಕೊಂತಾರ ಆಗ್ಲಿಲ್ಲ ಅದಲ್ಲ. ಏ, ಜಾಗೃತಿ ಕೊಡ. ಹಾ ಅದ ಹಾಗಲ್ಲ ಅದು. ಓ ನೀವು ಅಭ್ಯಾಸ ಇಲ್ಲಲ್ಲ. ನಾ ಹೇಳ್ಕೊ ಪೇ ಪೇ ಪ್ಯಾ ಪ್ಯಾ ಬರೀ ಪ್ಯಾ ಪ್ಯಾನ ಜಾತ್ರೆ ಪೇಟೆ ಹೋಗಿ ಕುಟ್ರಕ್ಕಲ್ಲ ಪುಟ್ರ ಅದಲ್ಲ. ಈಗ ನಾ ಹೇಳ್ಕೊಡ್ತೇನೆ ಹಾಗೆ ಹೇಳ್ಬೇಕು. ಅಯ್ಯಪ್ಪ ಜಾಗಂಡಿ ಅದು ಯಾವ್ದಿದೆ ನನ್ನ ಮದಿಯೇ ಅಂತ. ಓಯ್ ಬೇಡ ಓಯ್ ನಾಯಿಗೆ ಓಡ್ಬಿಡ್ಬೇಕು. ನೀ ಮದುಮಗ ಸುಮ್ಮನೆ ಇರ್ಬೇಕು. ಹಿಡ್ಕೊಂಡಿಲ್ಲ. ನಾವ್ ಹೇಳ್ದಂಗೆ ಕೇಳ್ಬೇಕು. ನಾನು ಹೇಳ್ಕೊಡ. ಇದು ಬಿಡು, ಇದು ಬಿಡು ನೀನು. ಆಯ್ತಾಯ್ತು ಮರ್ರಿ. ಇದು ಬಿಡೋದಂಗೂ ಹೆಕ್ಕಿಡ್ತೆ ತಲೆ ಮೇಲೆ. ಹೇಳ್ಬಿಡು ನೀನು. ಹೀಗೆ ಹೇಳೋದ ಗೊತ್ತಾ? ಪ್ಯಾ 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 ಡೂಮ್ 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 ಪ್ಯಾ 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 ಡೂಮ್ 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 ಹಾ ಪ್ಯಾ 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 ಅಮ್ಮ ಬಂದ್ರೆ ನೋಡ್ಲೇ ಇಲ್ಲ ನಾನು. ನಮಸ್ಕಾರ ಅಮ್ಮ. ಅಮ್ಮ ಅಲ್ಲ ನನಗಿದು ಎಲ್ಲಿ ಹುಚ್ಚಿನ ಸಂತ ಹೇಳೇ ಗೊತ್ತಾಗ ಏನಮ್ಮ? ಅಲ್ಲ ಎಂತ ಅಯ್ಯೋ, ನಿಮ್ಮೂರಲ್ಲಿ ವಿಶೇಷ ಅಲ್ವಾ? ಹೌದು ನಮ್ಮೂರಲ್ಲಿ ವಿಶೇಷ ಹೌದಪ್ಪ. ಅಲ್ಲ ಅದು ನಮಗೂ ಗೊತ್ತಿದೆ. ನಮ್ಮೂರಲ್ಲಿ ವಿಶೇಷ ಇದು ಗುಟ್ಟಲಿ ಗುಟ್ಟಲ್ಲಿ ಮದುವೆ. ಮದುವೆ. ಹಾ ವಿಷಯ ಗೊತ್ತಿಲ್ವಾ? ಯಾರು? ಕಿಟ್ಟಿ ಅಲ್ವಾ ನಿಮ್ ಕಿಟ್ಟಿ? ಕಿಟ್ಟಿ ನಮ್ಮ ಅರಮನೆಯಲ್ಲಿ ಇದ್ದಾನೋ ಅವನೇ ಅವನಿಗೆ ಮದುವೆ ನಮ್ಮ ಸುಮ್ಮನೆ ಇದ್ದೇನೆ. ನಮ್ಮ ಕಿಟ್ಟಿ ಪರಿಚಯ ನನಗೆ ಸಿಗುದಿಲ್ವೇನೋ? ನೋಡಿ ಮದುಮಗ ಕಿಟ್ಟಿ, ಇರುದಾ? ಮದುಮಗ ಕಿಟ್ಟಿ. ಯಾರದು? ಕಿಟ್ಟಿ ಅಮ್ಮ. ಸಿಂಗರ್ ಕೊಡಲ್ಲ ಸರ್. ಏ ಹೌದು ನಮ್ಮ ಕಿಟ್ಟಿ. ಹಾ ಏನ್ ಚಂದ ನೋಡಿ ಇವತ್ತು. ಎಂತದ್ದು ಈ ರೀತಿ ಶೃಂಗಾರ? ಮದುಮಗ ಮದುಮಗ ಆ? ಪೇ 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 ಪೇ. ಡುಮ್ ಡುಮ್ ಡುಮ್. ಅಲ್ಲ ಒಳ್ಳೆ ಇದು ಒಳ್ಳೆ ಭೂತ ತಲೆ ಮೇಲೆ ಅಲ್ಲ ಮದುಮಗನ ಶೃಂಗಾರ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು ನಾವು. ಒಂದು ನಮ್ ಕಿಟ್ಟಿಗೆ ಮದುವೆ ಮದುವೆ. ಮದುವೆ. ಹಾ ಏ ಇಲ್ಲಿ ಬಾರ ಬಾರ. ಅಲ್ಲ ಶೃಂಗಾರ ಎಲ್ಲ ಆಗಿದೆ. ಸುಳ್ಳಲ್ಲ ಅಂಗಿ ಯಾರದಿದ್ದು? ಇದು ಹಂಗೆ ದನಪ್ಪ ಅಂಗಿ ಹಾ. ಅವ ಅಂಗಿ ಇಲ್ಲ ಅಂತ. ಹಾ. ಅದಕ್ಕೆ ನನ್ನ ಅಪ್ಪಯ್ಯನ ಅಂಗಿ ಗೊತ್ತ. ಹೌದು ಒಳ್ಳೇದುಂಟು. ನನ್ನ ಅಪ್ಪಂದು ಹಾ. ಅಪ್ಪಯ್ಯ ಹೆಚ್ಚು ವರ್ಷ ಹಾಕಿರ್ಲಿಲ್ಲ ಅವರು. ಹಾ. ಸ್ವಲ್ಪ ವರ್ಷ ಹಾಕಿದ್ರ ಹಾ. ಮತ್ತೆ ಇವ್ ಮದುಮಗನಿಗೆ ಜರಿ ಅಂಗಿ ಬೇಕಲ್ಲ. ಹೌದೌದು. ಎಲ್ಲೂ ಸಿಗ್ಲಿಲ್ಲ ಅಂದ್ರೆ ನಮ್ಮ ಅಪ್ಪಯ್ಯನ ಅಂಗಿ ಪೆಟ್ಟಿಗೆ ಒಳಗಿಟ್ಟಿದೆ. ಹೌದಾ? ಹಾಕಿದ್ರೆ ನೋಡಿ ಅಮ್ಮ ಹಾ. ಏನ್ ಚಂದ ಕಾಣ್ತ ಜರಿ ಜರಿ ಎಲ್ಲ ಉಂಟು. ಹಾ 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 ನಮ್ಮ ಅಪ್ಪಯ್ಯಂದೆ ಬೇರೆ ಅಲ್ಲ. ಕಿಟ್ಟಿ ತಮ್ಮ ಎಷ್ಟು ವರ್ಷ ಆಯ್ತಾ ನಮ್ಮ ಮನೇಲಿದ್ದು? ನಾನ್ ತುಂಬಾ ವರ್ಷ ಆಯ್ತು. ಹೌದಾ? ಹೌದು. ಹೋಗ್ಬೇಕಲ್ವ ನಿನಗೆ? ಯಾಕಮ್ಮ? ಆ? ಯಾಕೆ? ನೀನು ಯಾವ್ದು ಕಡಿಮೆ ಮಾಡಿದ್ದೇವ ನಾವು? ಯಾವ್ದಕ್ಕೂ ಕಡಿಮೆ ಮಾಡಿ. ಆ? ಮದುವೆ ಮದುವೆ ನಾನು ಆಗಬೇಕು ಅಂತ ಒಂದು ಮಾತು ಹೇಳಿದ್ರೆ ಎಂತದ್ದು? ಅದ ಹೆಂಗೆ ಚಳಿ ಆ? ಅಲ್ಲ ಮದುವೆ ಅಂತ ಒಂದು ಮಾತು ಹೇಳಿದ್ರೆ ಹುಡುಗಿ ನಾನು ಓಡ್ತಾ ಇರ್ಲಿಲ್ವೇನೋ? ನಿನಗೆ ಬೇಕು ಬೇಕಂತ ಹುಡುಗ ನಾವು ತರಲ ಇರಲ್ವಾ? ನಮಗೆ ಹೇಳದೆ ಕೇಳದೆ ಮದುವೆ ಆಗ್ತಾ ಇದೀಯ ನೀನು. ಮಾನ ಸತ್ತ ನೋಡ ನೀನು ಅಂಗಿಯೋ ನೀನು ಹೌದು. ಯೇಸುವ ಅಂಗಿ ಚಂದ ಇಲ್ವಾ ಅಮ್ಮ ಇದು? ನೋಡಿ ಹೇಗುಂಟು ಕೈಯೆಲ್ಲ. ಕೈಯು ಕಾಲು ಎಲ್ಲ ಒಂದ್ರಲ್ಲೇ ಹಾಕ್ಬೋದು ಹಾಗುಂಟು. ಮಾನ ಸತ್ತ ಇಲ್ಲೆಲ್ಲ ಅರಮನೆಗೆ ಬಾ, ನೀನು ವಿಚಾರಿಸ್ಕೊಳ್ತೇನೆ. ನೀನು ಮದುವೆಯ ಹುಚ್ಚು ಬಿಡಿಸ್ಕೊಳ್ತೇನೆ. ಮದುವೆ ಅಂತ ಮದುವೆ ನಿನಗೆ ಅಲ್ಲ. ಪೇ 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 ಪೇ. ಹಾಳ್ ಬಿತ್ತು ಹೋಲಿ ನಿಮ್ಮ ಮದಿಗೆ. ಎಂತಕ್ಕ? ಕಿಟ್ಟಿ ಮದುವೆಗೆ ಹೋಗು ಹೋಗು ಕಿಟ್ಟಿ ಹೋಗುವ ಹೋಗುವ. ಬೇಗ ಮುಹೂರ್ತ ತಪ್ಪಿ ಹೋಗ್ತದೆ. ಮದುಮಗ ನೀನು ಹೋಗುವ. ಸತ್ಯ ಹೇಳ ಅಂಗಿ ಯಾರ್ದಂದೇನೇನ? ಮಾಮಯ್ಯನ ಅಪ್ಪಯ್ಯಿಂದ. ಅಜಯಿಂದ. ನನ್ನ ಅಪ್ಪಯ್ಯಿಂದ, ನನ್ನ ಅಪ್ಪಯ್ಯಿಂದ. ಅಪ್ಪಯಿಂದ. ಅಪ್ಪಯ್ಯಿಂದ. ನಾನು ಅದು ಹೇಳಂತ ಹೇಳಿದ್ನ ಅವ್ರ ಹತ್ರ. ಅವ್ರು ಕೇಳಿದ್ರು ಅಂಗಿ ಹೌದು. ನಿನ್ನ ಕರ್ಮ ತೀರ್ಲಿ. ಮರ್ಯಾದಿಲ್ದ ಹೋದಾಗ ಆಯ್ತಲ್ಲ ಮರೆ. ಹೆಂಗ ಕೇಳ? ಮರೆಯ ನೀನ ಅಪ್ಪಯ್ಯನ ಅಂಗಿ ಅಂತ ಹೇಳ್ಬಾರ್ದಿತ್ತು ಮರೆಯ. ನೋಡು ಇನ್ನು ಯಾರೇ ಸಿಕ್ಕಿದ್ರು ಅಂಗಿ ನಂದಲ್ಲ, ನಂದಲ್ಲ, ನನ್ನ ಅಪ್ಪಯ್ಯಂದಲ್ಲ. ನಂದು ಅಂಗಿ ವಿಷಯ ಒಂದು ಕೇಳ್ಬೇಕು. ಅಂಗಿ ಸುದ್ದಿ ಬರ್ಲಿಕ್ಕಿಲ್ಲ. ಮಾತಾಡಿದ್ರೆ ಸಿಂಗಲ್ ಹೋಗ್ಬೇಕು. ಸಿಂಗಲ್ ಮತ್ತೆ ಕೈ ಬಿಡಿ ಏನ್ ಸಾಯಿಲ್ಲ. ಈ ಕೈ ಎಲ್ಲ ಕೆಳಗೆ ಬಿಟ್ಟಿದೆ ನೀನು. ಶುರು ಮಾಡಿ ಶುರು ಮಾಡಿ. ಪೇ 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 ಪೇ. ಡುಮ್ ಡುಮ್ ಡುಮ್. ಪೇ 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 ಪೇ.
ಗಲಾಟೆ? ಮದುವೆ ವಿಷಯ ಗೊತ್ತಿಲ್ಲ ನಿಮ್ಗೆ? ಇಲ್ಲ. ನಿಮ್ಮ ಊರಲ್ಲಿ ಇವತ್ತು ಒಳ್ಳೆ ಕಾರ್ಯಕ್ರಮ. ಹೌದಾ? ಹೌದಪ್ಪ. ಯಾರದ್ದು ಮದುವೆ? ಮದುವೆ ಬೇರೆ ಯಾರದಲ್ಲಪ್ಪ, ಕಿಟ್ಟಿದ. ಹೇಗಿತಿ ಏ ಪುಣ್ಯಾತ್ಮ, ನಿನ್ನ ಅವತಾರ ನೋಡ್ಲಿಕ್ಕೆ ಆಗ್ತದ? ಇಲ್ಲಿಯವರೆಗೆ ನಿನ್ನನ್ನ ತಮ್ಮ ಅಂತ ತಿಳ್ಕೊಂಡವ ನಾನು. ಮದುವೆ ಆಗುವುದು ಸಂತೋಷದ ವಿಷಯವೇ. ಕೊನೆ ಪಕ್ಷ ನನ್ನಲ್ಲಿ ಹೇಳಿದ್ರೆ ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತಿದ್ದೆ. ಒಳ್ಳೆ ಅಂಗಿ ಹಾಕೊಳ್ಳಿಕ್ಕಾಗ್ಲಿಲ್ಲ ನನಗೆ. ಅಂಗಿ ನಂದು ಅಲ್ಲ, ನನ್ನ ಅಪ್ಪ ಇಂದು ಅಲ್ಲ. ಅಂಗಿ ಸುದ್ದಿ ಅಂಗಿ ಸುದ್ದಿ ಮಾತಾಡಿ ಬಾಯಿ ಬಂದಾಗ ಮಾತಾಡ್ತಾವ. ಹಾಗಾಗಿ ನಂದು ಅಲ್ಲ, ನನ್ನ ಅಪ್ಪ ಇಂದು ಅಲ್ಲ. ನೀನು ಈ ಮುಖ ಇನ್ನು ತೋರಿಸ್ಲಿಕ್ಕಿಲ್ಲ ನನಗೆ, ಗೊತ್ತಾಯ್ತಲ್ಲ? ಕಟ್ಟು ಸಾತಿದ್ದಾರೆ. ನಿಮ್ಮ ಹಾಳು ಬಿದ್ದು ಅಲ್ಲಿ ನೀವು ನನ್ನ ಮದುವೆ ಮಾಡಿಸ್ತಿದ್ರೆ ನಾನು ತಿಥಿ ಮಾಡ್ತಿದ್ರೆ ನೀವು. ಪೆಪ್ಪರ್ ಅಪ್ಪಯ್ಯ ನಂಗೆ ಹುಲಿ ಹಿಡಿಸ್ತೇನೆ. ಒಳ್ಳೇದಾಗಿದೆ ಕಿಟ್ಟಿ, ಒಳ್ಳೇದಾಗಿದೆ. ನಾನು ಹೇಳದ್ದೆ ಅಂತದ್ದು ನೀವು ಮಾಡದ್ದೆ ಅಂತ. ಪ್ಯಾಪೆ ಪ್ಯಾಪೆ ಪೆಪ್ಪರ್ ಪ್ಯಾಪೆ ನಾನು ನನಗ್ ಮೋಸ ಮಾಡಿದವ್ರು ಯಾವತ್ತು ಬಿಡುದಿಲ್ಲ. ಏನ್ ಮಾಡ್ತೇನೆ ಗೊತ್ತುಂಟಾ? ಯಾವತ್ತು ಬಿಡುದಿಲ್ಲ ನನ್ನ. ನನಗೆ ಮೋಸ ಮಾಡ್ತೀರಾ? ಮದುವೆ ಮಾಡ್ತೀರಾ ಅಂತ ಹೇಳಿ ನನ್ನಂತ ದರ್ಶನ ಐತೆ ಇಲ್ಲೇ? ನಿನ್ನಂತ ಹಾಲ್ಕಿ ಇತ್ತ ನಂದೆ? ಇದನ್ನೆಲ್ಲ ಕಟ್ಕೊಂಡು ಸತ್ರಿ ಮಾರಿ ಕಿಟ್ಟಿ ಡುಮ್ ಡುಮ್ ಅದಲ್ಲ. ಅದಕ್ಕಾಗಿ ಹೇಳೋದು, ಇವತ್ತಿಂದ ನಾನು ನಿನ್ಗೆ ಶಪಥ ಮಾಡ್ತೇನೆ. ಶಪಥ ಮಾಡ್ತೇನೆ ನಾನು. ಹೆಚ್ಚಿರ್ಲಿ ಎಂತದ ಗುಬ್ಬಿ ಕಾಣ್ಬೇಕಲ್ಲ. ಶಪಥ ಚಪಾತಿ. ನಾನು ಸದಾಂಕತೆ ಇತ್ತಲ್ಲಿ ಚಪಾತಿ ಮಾಡ್ತೇನೆ. ಚಪಾತಿ ಮಾಡಿದ್ರೆ ನೀವಿಬ್ರು ಹೆಗಣೆ ಇಡ್ತಿದ್ದೀನಿ. ಅದಲ್ಲ ಶಪಥ. ಏನು ಶಾಪ ಕೊಡ್ತೇನೆ ನಾನು. ಶಾಪ? ಇವತ್ತಿನವರೆಗೆ ಇನ್ನು ಮುಂದೆ ನಾನು ಮದುವೆಯನ್ನು ಆಗುದೇ ಇಲ್ಲ. ಹೆಣ್ಣು ಮಕ್ಕಳನ್ನು ಒರಿಸಲಾರೆ. ಅವ್ರು ವರ್ಷಕ್ಕಂತ ನೀ ತಲೆ ಬಿಸಿ ಮಾಡ್ಕೋಬೇಡ. ನೀವು ವರ್ಷದ್ ಬೇಡ ಅವ್ರು. ನಿನ್ನ ಕರ್ಮ. ಅದಲ್ಲ, ಮದುವೆ ಆಗುವುದಿಲ್ಲ. ಅಷ್ಟೇ ಅಲ್ಲ, ಇನ್ನು ಮುಂದೆ ನಾನು ಹುಳ ಆಗಿ ಸಾಯ್ತೇನೆ. ಹೌದು, ಹುಳ ದೊಡ್ಡ ಹುಳ ಆಗಿ ಸಾಯಿ. ನಾ ಸಾಯಿದೆ ನೋಡ್ತಿದ್ರಿ ಇವ್ರು. ಅದಲ್ಲ, ಹುಳ ಆದ್ರೂ ಬಿಡುವುದಿಲ್ಲ. ನೀನು ಊಟ ಕೂತ್ಕೊಂಡಾಗ ನಿನ್ನ ಬಟ್ಟಲದ ಹತ್ರ ಬಂದು ಏ ದರ್ಜಿದಾನಪ್ಪ ಬಾ ಬಾ ಅಂತ ಹೇಳಿ ಕರೀದೆ ಹೋದ್ರೆ ಏನು ಹುಳ ಹಾಕ್ತೀಯಾ? ಹುಳಿ ಆದ್ರೆ ಹುಳಿ ಉಪ್ಪಾಕ್ತೇನೆ ನಾನು. ನೀವು ಅಡಿಗೆ ಮಾಡೋದು ಹೆಚ್ಚಾಗ ಅಂತ ಉಪ್ಪು ಹಾಕ್ತಾಳಂತ. ಅದಲ್ಲ ಮತ್ತೆ ಏ ಭಯ ಭಯ, ಅದಕ್ಕೆ ಭಾರಿ ಒಳ್ಳೆ ಜನ ನೀವು. ಎಂತದ್ದು ಎಷ್ಟೋ ತನಕ ನೆನ್ಪಾಗ ಬಯ್ಯ ಬಯ್ಯ ಭಯ ತಡಿ, ನಾ ಮೈ ಬೈತೆ ತಡಿ. ನಾ ಇಷ್ಟೋ ತನಕ ನೀವು ನೆನ್ಪು ಮಾಡುದು ಒಳ್ಳೇದಾಯ್ತು. ನಾ ಬೈತೆ ತಡಿ. ಏನದವ ಒಳ್ಳೆಟ ಹೇಳ್ತಿದ್ದೆ ಇಲ್ವಾ? ನಾನು ಮಾತಾಡ್ತಾ ಇದ್ದೆ. ನೆನ್ಪು ಮಾಡೋದು ಒಳ್ಳೇದಾಯ್ತು. ಭಯ ನಾ ಬೈತೆ ತಡೀರಿ. ಏನ ಹೇಕ ತಿಮ್ಮೋನೆ, 3 ಕ್ಲಾಸ್ನವನೆ, ಮನೆ ಅಣ್ಣಪ್ಪ, ಗೋಲಿ ಬಜ್ಜಿ ಬರೋನೆ. ಏನ ಭಯ ಬೈತೇನೆ ತಡೀರಿ. ದೂರ್ತ ದೂರ್ತ, ಪಾಪಿ, ನೀರ್ಚ, ಹಾಲ್ಚ, ಏ ಅದಮಿ, ಮೂಸ್ಗಾರ, ಏ ಕುಳ್ಳ, ಏ ಗುಂಡ, ಥೂ ನಿನ್ನ
ಹಾಳ್ ಬಿದ್ದು ಭಯ್ಯ ಭಯ್ಯ ಏ ಭಯ್ಯೋ ಭಯ್ಯೋ ಎಂತ ಬುದ್ಧಿ. ಭಯ್ಯೋ ಬೈಬೇಕಾ? ಓ ಇಲ್ಲೇ ಇತ್ತು ಸರ್. ಹಾ ಅವ್ರು ಬರ್ಕೊಟ್ರು ಬೈಯೋದ್ ನೀನು ಬರ್ತೋಯ್ತು ನಂಗೆ. ಬೈಲಿಕ್ಕೆ ಬರುದಿಲ್ಲ. ಏ ಅವಲಕ್ಕಿ ಸುಪ್ಪ ಬೆಲ್ಲ ಮಾರೋನೆ ಏ ಇಡ್ಲಿ ಸುಬ್ಬ ಹ. ಓ ಮನೆ ಮನೆ ಅಣ್ಣಪ್ಪ ವಾಂಗ ಕಪ್ಪಿ ಅವನೇ ಏ ಮಂಗನ ಮುಸುಡಿನವನೇ ಮಂಗನ ಮುಸುಡಿ ಅವನೇ ಏ ಹನುಮಂತ ಬಯ್ಯ. ಏ, ಭಯ್ಯೋ ಭಯ್ಯೋ ಹಾಗ್ ಬೈಯುತ್ತ ನಾನು ಹೇಳ್ಕೊಡ್ತೇನೆ ನೋಡು. ಮಾನಸದವನೇ, ಮರ್ಯಾದೆ ಬಿಟ್ಟವನೇ, ನಗಿನಾಚ್ಯದವನೇ, ಚೆಂಡ ಬಂಡ ನೀಚ ಅಧಮ ಕಾಕ ಪಾಕ ನನಗೆ ಅಂತ ಬೈತೀರಿ ನೀವು? ಬಯ್ಯ ಬಯ್ಯ ಭಯ್ಯೋ ಬಯ್ಯ ಬೈಯ ಅಂತ ಹೇಳುದು ನನಗೆ ಏ, ಸರಿ ಕೇಳ ಭಯ್ಯ ಅಂದ್ರೆ ಏನ್ ಕೇಳ. ಎಂತ ಬಯ್ಯ ಅಂದ್ರೆ ಎಂತ? ಭಯ್ಯ ಅಂದ್ರೆ ಗೊತ್ತಿಲ್ವಾ? ಅಣ್ಣ. ನಾನು ಇಷ್ಟ ತನಕ ಬಾಯಿ ಬಂದ ಬೈ ಅಯ್ಯೋ ಎಲ್ಲಿ ಬಿಡು ಬರ್ತೇನೆ ಆಯ್ತಾ ಸುದ್ದಿ ಬರೋದಿಲ್ಲ ನಾನು ಹಾ ಅದೇ. ಅಯ್ಯೋ ದೇವ್ರೇ. ಅವ ಮರ್ಯಾದೆ ಸತ್ಕೊಂಡು ಸುಮ್ಮ ಹೋಗ್ತಿದ್ದ. ಬಯ್ಯ ಬಯ್ಯ ಅವ ಬಾಯಿ ಬಂದಂಗ ಬೈದ. ನನಗೆ ಹರಕೆ ಇಲ್ಲಿ ಬೈ ಅವನಿಗೆ ಭಾಷೆ ಬರುದಿಲ್ಲ, ನಾನೇನ್ ಮಾಡುದು? ಮಾನಸತ್ತವ ಮರ್ಯಾದೆ ಬಿಟ್ಟು ಅವ ಕುಳ್ಳ ಗುಂಡ ಎಂತ ಚಂದ ಅವ ಇದ್ದು ವಿಚಾರ- ಗೋಳಿ ಬಜ್ಜಿ ಮಾರುವವ ಇದು ವಿಚಾರ ಹೇಳಿದ್ದೆ ಏನೇ ಮಾಡಿದಷ್ಟು ಬಯ್ಯ ಬಯ್ಯ ಅಂದಳ ನೀನು ಅದಕ್ಕಾಗೆ ಬೈದದ್ದ ಅವ ಇಷ್ಟಿಂದ ಹೋದ್ರು ಬೈತಿದ್ನವ. ಅದಕ್ಕೆ ಹೇಳುದು ನೀ ಬ್ಯಾಡ ಅವತ್ ಮದುವೆ ಆಗುದಿಲ್ಲ ಅಂದ್ರೆ ಅಯ್ಯೋ ನಾನು ನಿಮ್ಮನ್ನ ಮೆಚ್ಕೊಂಡಿದ್ದೆ. ಇನ್ನು ಮನೆಗೆ ಹೋಗ್ತೇನೆ. ಇನ್ನು ಹೊರಬಿ ದೇಶಕ್ಕೆ ಬೆಳೆಸುವಳೆ ಮಗುವಿನ ಕರ್ಕೊಂಡು ಬಾಗೋ ಎಲ್ಲಿಗೆ ಹೋಗ್ತೀನಿ?